ಹೇಳ್ತಾ ಇವತ್ತು ವಿಶ್ವ ಕಿಡ್ನಿ ದಿನ. ಹಾಗಾಗಿ ಮಕ್ಕಳ ಕಿಡ್ನಿಯ ಒಂದು ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ, ಕಿಡ್ನಿಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಅದರ ಅರಿವು ಮೂಡಿಸುವಂತಹ ಮೂಲ ಉದ್ದೇಶನೇ ಈ ಕಿಡ್ನಿ ಜೋಪಾನ ಕಾರ್ಯಕ್ರಮದ್ದು. ಎಸ್ ಡಾಕ್ಟರ್, ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತೀವಿ, ದೊಡ್ಡವರಲ್ಲಿ ಒಂದು ಕಿಡ್ನಿ ವರ್ಕ್ ಆದರೆ ಸಾಕು, ಒಂದು ಕಿಡ್ನಿ ಇಲ್ಲದೆ ಹೋದ್ರೂ ಕೂಡ ನಾರ್ಮಲ್ ಲೈಫನ್ನು ಲೀಡ್ ಮಾಡಬಹುದು ಅಂತ. ಮಕ್ಕಳಲ್ಲೂ ಕೂಡ ಅದೇ ರೀತಿ ಇರುತ್ತಾ? ಹೌದು, ಮಕ್ಕಳಲ್ಲಿ ಕೂಡ ಒಂದು ಕಿಡ್ನಿ ಅದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಲೈಫ್ ಲಾಂಗ್ ಇರಬಹುದು. ಅದಕ್ಕೆ ನಾವು ಕೆಲವೊಂದು ಪ್ರಿಕಾಷನ್ಸ್ ಅಂತ ಹೇಳ್ತೀವಿ. ಅಂದರೆ ಚೆನ್ನಾಗಿ ನೀರು ಕುಡಿಬೇಕು, ಎಕ್ಸಸೈಸ್ ಮಾಡಬೇಕು, ದಪ್ಪ ಇರಬಾರ್ದು, ಮತ್ತು ಸಿಕ್ಕಿದ್ದು ಮೆಡಿಕೇಶನ್ಸ್ ಎಲ್ಲ ತೊಗೋಬಾರ್ದು. ಅಂದರೆ ಇವಾಗ ನೋವು ಬಂತು ಪೇನ್ ಕಿಲ್ಲರ್ಸ್ ತೊಗೊಳೋದು, ಮತ್ತು ನಾಟಿ ಔಷಧಿ ಅಂಥದ್ದೆಲ್ಲ ಏನು ತೊಗೋಬಾರ್ದು. ಮತ್ತು ಇದು ಹಣ್ಣು ತರಕಾರಿ ಎಲ್ಲ ಚೆನ್ನಾಗಿದ್ದರೆ, ಮತ್ತು ದೊಡ್ಡವರಾದಾಗ ಧೂಮ್ರಪಾನ ಮಾಡೋದು ಅದೆಲ್ಲ ಇರಬಾರ್ದು. ಮತ್ತು ದೊಡ್ಡವರಾದಾಗ ಅವರು ಬ್ಲಡ್ ಪ್ರೆಷರ್ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು, ಅವ್ರದ್ದು ಶುಗರ್ ಕೂಡ ಕಂಟ್ರೋಲಲ್ಲಿ ಇಟ್ಕೋಬೇಕು. ಸೊ ಇಂಥದ್ದೆಲ್ಲ ನಾವು ಪ್ರಿಕಾಷನ್ಸ್ ತೊಗೊಂಡ್ರೆ ಲೈಫ್ ಲಾಂಗ್, ಮತ್ತು ಆ ಕಿಡ್ನಿ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಲೈಫ್ ಲಾಂಗ್ ಒಂದೇ ಕಿಡ್ನಿನಲ್ಲಿ ಇರ್ಬೋದು, ಏನೋ ತೊಂದರೆ ಇಲ್ದಲೆ. ದೊಡ್ಡವ್ರಿಗೆ ಕಿಡ್ನಿ ಸಮಸ್ಯೆ ಇರುವಂಥದ್ದು ಮತ್ತು ಚಿಕ್ಕವರಿಗೆ ಕಿಡ್ನಿ ಸಮಸ್ಯೆ ಇರುವಂಥದ್ದು ಎರಡೂ ಕೂಡ ಬೇರೆ ಆಗುತ್ತೆ. ಅಂದರೆ ದೊಡ್ಡವರಲ್ಲಿ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಕ್ಕಿಲ್ವೇನೋ, ಅಂದರೆ ಆರಾಮಾಗಿ ಇರಬಹುದು, ಏನೋ ಒಂದು ಸೊಲ್ಯೂಷನ್ ಇರುತ್ತೆ. ಮಕ್ಕಳಿಗೆ ಆದಂಥ ಸಂದರ್ಭದಲ್ಲಿ ಆ ಮಗುವಿಂದ ಹಿಡಿದು ಅವರ ಪೋಷಕರಿಗೂ ಕೂಡ ಅದೊಂದು ರೀತಿ ಟೆನ್ಷನ್, ಅಯ್ಯೋ ಮಗು ಮುಂದೆ ಏನು ಅನ್ನುವಂಥ ಒಂದು ಭಯ. ಸೊ ಕೌನ್ಸಿಲಿಂಗು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಹೌದು, ನೀವು ನೋಡಿದ್ರೆ ಇವಾಗ ಒಂದು ಮಗು ಕಿಡ್ನಿ ಡಿಸೀಸ್ ಇದ್ದು ನನ್ನ ರೂಮಿಗೆ ಬಂದರೆ ಫಸ್ಟ್ 1 hour ಸ್ಪೆಂಡ್ ಮಾಡ್ತೀನಿ. ನಾನು ½ an hour ಎಲ್ಲ ಹಿಸ್ಟ್ರಿ ಎಲ್ಲ ನೋಡ್ಕೊಂಡು ಮಗು ಎಕ್ಸಾಮಿನ್ ಮಾಡೋದು. ನೆಕ್ಸ್ಟ್ ½ an hour ಕೌನ್ಸಿಲಿಂಗ್, ಅದು ಭಾಳ ಇಂಪಾರ್ಟೆಂಟ್ ನೀವು ಹೇಳ್ದಂಗೆ. ಮತ್ತು ಫ್ಯಾಮ್ಲಿಗೂ ಒಂಥರ ಸಪೋರ್ಟ್ ಕೊಡೋದು ಭಾಳ ಇಂಪಾರ್ಟೆಂಟ್ ಕೂಡ. ಸೊ ಅವರು ಯಾಕಂದರೆ ನಾರ್ಮಲ್ ಡಾಕ್ಟರ್ಸ್ಗೆ ಅಥವಾ ಪೀಡಿಯಾಟ್ರಿಷಿಯನ್ಸ್ಗೆ ಮಕ್ಕಳದು ಕಿಡ್ನಿ ಪ್ರಾಬ್ಲಮ್ ಬಗ್ಗೆ ಅಷ್ಟು ಮಾಹಿತಿ ಇಲ್ಲದೇ ಇರಬಹುದು, ಅಥವಾ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಮಾಹಿತಿ ಇಲ್ಲದೇ ಇರ್ಬೋದು. ಸೊ ನಾನು ಯೂಶ್ವಲಿ ಅಂಥ ಮಕ್ಕಳಿಗೆ ಏನು ಮಾಡ್ತೀನಿ ಅಂದರೆ ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು, ಸೊ ದಟ್ ದೇ ಕ್ಯಾನ್ ಯಾವಾಗ ಕಂಟಿನ್ಯೂಸ್ ಟಚ್ಚಲ್ಲಿರೋ ಅವ್ರಿಗೇನೇ ಒಂದು ಸಮಸ್ಯೆ ಬಂದರೂ ನನ್ನ ಹತ್ರ ಅವರು ಶೇರ್ ಮಾಡಿ ಮಾತಾಡ್ಕೋಬೋದು. ಸೊ ಇದು ನಾವು ಹೇಳ್ತಾ ಇರೋದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಗ್ಗೆ. ಅದ್ರ ಬಿಟ್ಟು ಬೇರೆ ಥರ ಡಿಸೀಸ್ಗಳು ಇರುತ್ತೆ, ಅಂದರೆ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ, ಅದೊಂದು ತುಂಬ ಕಾಮನ್. ಇವಾಗ ಚಿಕ್ಕ ಮಕ್ಕಳಲ್ಲಿ 2 ರಿಂದ 5 ವರ್ಷ ಇರೋ ಮಕ್ಕಳಲ್ಲಿ ಮುಖ ಎಲ್ಲ ಅಂತ ಊದ್ಕೊಂಡು ಇರುತ್ತೆ. ಅದೇನಂದರೆ ದೇಹದಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್ ಸರಿ ಕೆಲಸ ಮಾಡ್ತಾಯಿಲ್ಲ ಅಂದರೆ ಅದ್ರ ಫಿಲ್ಟರ್ಗಳು ಕೂಡ, ಕಿಡ್ನಿದು ಫಿಲ್ಟರ್ ಕೂಡ ಸರಿ ಕೆಲಸ ಮಾಡೋದಿಲ್ಲ. ಸೊ ಈ ಥರ ಮುಖ ಎಲ್ಲ ಊದ್ಕೊಳ್ಳುತ್ತೆ. ಸೊ ಅದಕ್ಕೆ ಒಂದು ಸಿಂಪಲ್ ಟ್ರೀಟ್ಮೆಂಟ್ ಇದೆ, ಸ್ಟೆರಾಯ್ಡ್ಸ್ ಅಂತ. ಅದು ಅಷ್ಟೇ, ಒಂದೇ ಸತಿ ಟ್ರೀಟ್ಮೆಂಟ್ ಕೊಟ್ಟು ಮನೆಗೆ ಹೋಗ್ಬೋದು ಅಂತ ಇಲ್ಲ, ಪದೇ ಪದೇ ರೆಗ್ಯುಲರ್ ಆಗಿ ಫಾಲೋ ಅಪ್ ಅಲ್ಲಿ ಇರಬೇಕು. ಅದೇ ಮೇನ್ ಇಂಪಾರ್ಟೆಂಟ್ ಥಿಂಗ್. ಎಸ್ ಡಾಕ್ಟರ್, ಸಾಕಷ್ಟು ಮಾಹಿತಿ ಕೊಟ್ರಿ, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ನಾರಾಯಣ ಹೆಲ್ತ್ ಸಿಟಿಯ ಡಾಕ್ಟರ್ ಅಖಿಲ ವಸಂತ್ ಅವರ ಮಾತು. ಮಕ್ಕಳಲ್ಲಿ ಕಿಡ್ನಿ ಸಮಸ್ಯೆ ಇದೆ ಅಂದ ತಕ್ಷಣ ಭಯಪಡುವಂಥ ಅಗತ್ಯತೆ ಖಂಡಿತವಾಗ್ಲೂ ಇಲ್ಲ. ಆ ಸಮಸ್ಯೆ ಏನು ಅನ್ನೋದು ಮುಖ್ಯವಾಗಿ ಕಂಡು ಹಿಡಿಬೇಕಾಗುತ್ತೆ. ತದನಂತರ ಟ್ರೀಟ್ಮೆಂಟ್ ಸರಿಯಾಗಿ, ಜೊತೆಗೆ ಲೈಫ್ ಸ್ಟೈಲಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡ್ತಾ ಹೋದರೆ ಎಲ್ಲರ ಹಾಗೆ ಬದುಕಬಹುದು ಅನ್ನೋದೇ ಅವರ ಒಂದು ಮಾತಿನ ಅರ್ಥ. ಈ ಮುಖಾಂತರವಾಗಿ ನಾವು ಅರಿವು ಮೂಡಿಸ್ತಾ ಇರುವಂಥದ್ದು ಇಷ್ಟೇ, ಕಿಡ್ನಿ ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ ಭಯಪಡುವ ಅಗತ್ಯ ಇಲ್ಲ, ಇದಕ್ಕೆ ಸರಿಯಾದಂತಹ ಟ್ರೀಟ್ಮೆಂಟ್ ಕೂಡ ಇದೆ ಅಂತ ಹೇಳ್ತಾ ಇವತ್ತಿನ ಕಿಡ್ನಿ ಜೋಪಾನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.